ನಮಸ್ತೆ ವೀಕ್ಷಕರೇ, ನಿಮ್ಮ ನೆಚ್ಚಿನ ಜನನಾಯಕರು ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ನಾವಿವತ್ತು 11ನೇ ಆವರ್ಸಿ ಗ್ರಾಮ ಪಂಚಾಯಿತಿಯ ವೈಸ್ ಪ್ರೆಸಿಡೆಂಟ್ ಅವ್ರ ಜೊತೆ ಇದ್ದೀವಿ. ಬನ್ನಿ ಅವ್ರದ್ದೊಂದು ಕಿರು ಪರಿಚಯ ಮಾಡ್ಕೊಂಡು. ಸರ್ ನಮಸ್ತೆ. ಸರ್ ತಮ್ಮ ಹೆಸರು? ಮಂಜುನಾಥ್. ಸರ್ ತಾವು ಯಾವ ಗ್ರಾಮ ಪಂಚಾಯತಿಯಿಂದ ಗೆದ್ದು ಎಲೆಕ್ಟ್ ಆಗಿದ್ದೀರಾ? ಅವಶ್ಯ ಪಂಚಾಯತ್. ಓಕೆ ಸರ್, ನೀವು ರಾಜಕೀಯಕ್ಕೆ ಬರೋಕ್ಕೂ ಮೊದಲು ನಿಮ್ಮ ಫ್ಯಾಮಿಲಿಯಲ್ಲಿ ಯಾರಾದರೂ ರಾಜಕೀಯದಲ್ಲಿದ್ದೀರಾ? ಇಲ್ಲ ಇಲ್ಲ, ನೀವೇ ಫಸ್ಟ್ ಟೈಮ್ ಬಂದು ಏನಾಗಿದ್ದೀರಾ? ಓಕೆ ಸರ್, ಇವಾಗ ನೀವು ರಾಜಕೀಯಕ್ಕೆ ಬಂದು ಇಷ್ಟು ಟೈಮ್ ಕಳೆದಿದೆ. ಇಷ್ಟರಲ್ಲಿ ನಿಮ್ಮ ಗ್ರಾಮಕ್ಕೋಸ್ಕರ ಏನು ಅಭಿವೃದ್ಧಿ ಕೆಲಸಗಳು ಮಾಡಿದ್ದೀರಾ? ತುಂಬ ಮಾಡಿದೆ. ಕರೆಂಟಿದಾಗಲಿ, ನೀರಿದಾಗಲಿ, ಮತ್ತು ಮನೆ ಕಟ್ಟುವ ಇದರಲ್ಲಾಗಲಿ, ತುಂಬ ಎಲ್ಲ ಇದರಲ್ಲೂ ರಸ್ತೆ ಆಗಲಿ ಎಲ್ಲ ಇದರಲ್ಲೂ ತುಂಬ ನಮ್ಮ ಎಮ್ಮೆಲ್ಲರೂ ಕೂಡ ಸಹಕಾರ ಕೊಟ್ಟಿದ್ದಾರೆ. ಅವರು ತುಂಬ ಸಹಕಾರ ಇತ್ತು. ಹಾಗಾಗಿ ನಮ್ಮ ಊರಿಗೆ ಇಂಪ್ರೂವ್ಮೆಂಟ್ ಆಗಿ ಒಳ್ಳೆ ಅವಕಾಶ ಇತ್ತು. ಓಕೆ ಸರ್, ಇವಾಗ ನಿಮ್ಮ ರಾಜಕೀಯ ಜೀವನ ಇನ್ನೂ ಅಂದರೆ ನಿಮ್ಮದು ಇನ್ನೂ 2 ವರ್ಷ ಟರ್ಮ್ ಇದೆ. ಅಲ್ಲಿ ತನಕ ಈ ಗ್ರಾಮಕ್ಕೋಸ್ಕರ ಏನು ಅಭಿವೃದ್ಧಿ ಕೆಲಸಗಳು ಮಾಡಬೇಕು ಅಂದ್ಕೊಂಡಿದ್ದೆ? ಫಂಡ್ ಹಣ ಹೇಗೆ ಬರುತ್ತೋ ಅದರಲ್ಲಿ ಡಿಪೆಂಡ್ ಆಗ್ತದೆ, ಮಾಡಬೇಕಂತ ಆಗ್ತಿದೆ. ಇಲ್ಲಿ ಮೇಯ್ನ್ ಆಗಿರೋ ಯಾವುದಾದ್ರೂ ಪ್ರಾಬ್ಲಮ್ ಏನಿದೆ ಅಂದರೆ ನೀರಿಂದಾಗಲಿ? ನೀರಿನ ಸಮಸ್ಯೆ ಇತ್ತು. ಈಗೆಲ್ಲ ಈಗ ಆಗಿದೆ, ಮುಕ್ಕಾಲಂಶ ಆಗಿದೆ ಎಲ್ಲ. ಇನ್ನೂ ಹಾಗೆ ರೋಡು ಅದು ಇದು ಇತ್ಯಾದಿಗಳೆಲ್ಲ ಅಧಿಕಾರಾವಧಿಯಲ್ಲಿ ಮಾಡಬೇಕಂತ ಆಗ್ತಿದೆ. ಓಕೆ ಸರ್, ನೀವು ಇವಾಗ ರಾಜಕೀಯಕ್ಕೆ ಬರಬೇಕು ಅಂತ ಹೇಗೆ ಅಂದ್ಕೊಂಡ್ರಿ? ಏನೋ ಕಾರ್ಯಕರ್ತರಾಗಿ ಮಾಡ್ತಾ ಬಂತು, ಏನೋ ಹಾಗೆ ಮುಂದುವರಿತು ಬಂದಾಗ ಅದೊಂದು ಅದೇ ದಾರಿಯಲ್ಲಿ ಹೋಗಬೇಕು ಅಂದ್ಕೊಂಡ್ರಿ. ಓಕೆ ಸರ್, ಇವಾಗ ರಾಜಕೀಯಕ್ಕೆ ಯಾವುದೇ ಆದಂಥ ಒಂದು ಅಂದರೆ ಇವಾಗ ಗ್ರಾಮ ಪಂಚಾಯತಿ ವ್ಯವಸ್ಥೆಯಲ್ಲಿ ಯಾವುದೇ ಆದಂಥ ಒಂದು ಪಕ್ಷ ಬರುವುದಿಲ್ಲ. ನೀವು ಯಾವ ಪಕ್ಷದ ಫಾಲೋವರ್ಸ್ ಆಗಿದ್ದೀರಾ? ನಾವು ಮೊದಲು BJP ಇದರಲ್ಲಿ ಫಾಲೋವರ್ಸ್ ಆಗಿತ್ತು. ಆದ ನಂತರ ಹಾಲಾಡಿ ಅವರು, ನಮ್ಮ ಹಾಲಾಡಿ ಶ್ರೀನಿವಾಸ ಶೆಟ್ಟಿ ಪರವಾಗಿ ಅವರು ಹೇಗೆ ಹೇಳ್ತಾರೋ ಹಾಗೆ ನಾವು ಹೋಗ್ತೇವೆ. ಓಕೆ ಸರ್, ನಿಮಗೆ ಗುರು ಗಾಡ್ ಫಾದರ್ ಅಂತ ಯಾರಾದರೂ ಇದ್ದಾರಾ ಇದರಲ್ಲಿ? ಗುರು ಪ್ರಥಮವಾಗಿ ನಮಗೆ BK ಹರ್ಷೇಟ್ರು ಅಂತ ಇದ್ದರು. ಅವರು ನಮಗೆ ಗುರುಗಳಾಗಿ ಫಸ್ಟ್ ಇದು ಮಾಡಿ, ಆಮೇಲೆ ನಮ್ಮ ಹಾಲಾಡಿ ಶ್ರೀನಿವಾಸ ಶೆಟ್ಟಿ ಅವರೊಟ್ಟಿಗೆ ನಾವು ಫಾಲೋವರ್ಸ್ ಆಗಿದ್ವಿ. ಅವರೊಟ್ಟಿಗೆ ಹಾಗೆ ಅವ್ರು ಹೇಗೆ ಇದು ಮಾಡ್ತಾರೋ ಹಾಗೆ ನಡ್ಕೊಂಡು ಹೋಗ್ತೀರಾ? ಓಕೆ ಸರ್, ಗುರುವೇ ಮುಖ್ಯ ಅಂತ ಅಂದ್ಕೊಂಡಿದ್ದಾರೆ. ಸರ್, ನಿಮಗೆ ಇವಾಗ ಗುರು ಹಾಲಾಡಿ ಶ್ರೀನಿವಾಸ ಶೆಟ್ಟಿ ಅವರು, ಅವರಿಗೆ ನಮ್ಮ ವಾಹಿನಿ ಮೂಲಕ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಅವರಿಗೆ ಭಾರಿ ತುಂಬ ಒಳ್ಳೆಯವರು. ತುಂಬ ಅಂದರೆ ನಿಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಬಂದು ನೀವು ಭಾಗವಹಿಸಿ ನಮ್ಮನ್ನು ಕರೆದೊಂದು ಈ ಮಟ್ಟಕ್ಕೆ ಮಾಡಲಿಕ್ಕೆ ಪ್ರಾರಂಭಿಸಿದೆ. ಹಾಗೆ ಅವರಿಗೂ ಕೂಡ ಅವರು ತುಂಬ ಇದರಲ್ಲಿ ಕೂಡ ಎಲ್ಲ ಊರಿಗೂ ಕೂಡ ಸಹಕಾರವನ್ನು ಕೊಟ್ಟಿದ್ದಾರೆ. ಅವರಿಗೆ ನಮ್ಮ ಹೃದಯಪೂರ್ವಕ ಅವರಿಗೂ ಕೂಡ ಒಂದು ಸರ್, ಇವಾಗ ನೀವು ರಾಜಕೀಯಕ್ಕೆ ಬಂದ ಮುಖ್ಯ ಉದ್ದೇಶ ಏನಿಲ್ಲ, ಹೀಗೆ ಬರ್ತಾ ಜನಗಳ ಸೇವೆ ಮಾಡಿಕೊಂಡು ಬರಬೇಕು ಅಂದ್ಕೊಂಡು ಬಂದ್ರಿ. ಓಕೆ ಸರ್, ಇವಾಗ ಎಲ್ಲಂದ್ರಲ್ಲಿ ದುಡ್ಡಿನ ರಾಜಕಾರಣ ಕೂಡ ನಡೀತಾ ಇದೆ. ಅದ್ರ ಬಗ್ಗೆ ತಾವೇನು ಹೇಳ್ತೀರಾ ಸರ್? ಹೌದು, ನಡೀತದೆ. ಪೇಟೆಯಲ್ಲೆಲ್ಲ ನಡೀತದೆ. ನಮ್ಮಲ್ಲಿ ಅಂಥದ್ದೇನಿಲ್ಲ. ನಾವು ಹೀಗೆ ನಮ್ಮಲ್ಲಿ ಕೂಡ ನಮ್ಮ ಹತ್ರ ಕೂಡ ಏನಿಲ್ಲ. ಅದರಲ್ಲೇ ಒಂದು ಇದರಲ್ಲಿ ಜನರ ಪ್ರೀತಿಯಿಂದ ನಾವೆಲ್ಲ ಗೆಲ್ತಾ ಇದ್ದೀವಿ. ಓಕೆ ಸರ್, ಇವಾಗ ನಿಮ್ಮದು ಇದು ಅಲ್ಲದೆ ಮತ್ತು ನಿಮ್ಮ ಸ್ವಂತ ವೃತ್ತಿ ಯಾವುದು ರಾಜಕೀಯ ಅಲ್ಲದೆ? ನಮ್ಮದು ಮೊದಲಿಂದ ಮಾಡ್ತಾ ಬಂದಿದ್ದು ಫರ್ನಿಚರು. ಹೌದು, ಅದನ್ನೇ ಮಾಡ್ಕೊಂಡು ಬರ್ತೀವಿ. ಈಗ ಸಣ್ಣ ಪುಟ್ಟ ಏನಾದರೂ ಮಾಡ್ಕೊಂಡು ರಾಜಕೀಯ. ಹೌದೌದು ಸರ್, ಬಿಟ್ಟು ಸಾಧಾರಣ ಪುರ್ಸೋತಿದ್ದಾಗ ಅದನ್ನು ಬದಿ ಹೊತ್ತಿ ಇದನ್ನು ನಾವು. ಸರ್, ಇವಾಗ ನಿಮ್ಮ ಪಂಚಾಯತಿಲಿ 16 ಜನ ಮೆಂಬರ್ಸ್ ಇದ್ದೀರಾ. ಅವರು ಮತ್ತು ನಿಮ್ಮ ನಡುವಿನ ಸಂಬಂಧ ಹೇಗಿದೆ? ತುಂಬ ಇದೆ, ಒಳ್ಳೆಯದು, ತುಂಬ ಚೆನ್ನಾಗಿದೆ. ಕೆಲವರೊಟ್ಟಿಗೆ ಚೆನ್ನಾಗಿದೆ. ಓಕೆ ಸರ್, ಇವಾಗ ನೀವು ರಾಜಕೀಯಕ್ಕೆ ಬರೋಕ್ಕೂ ಮೊದಲು ನಿಮ್ಮ ಗ್ರಾಮದ ಜನರೊಟ್ಟಿಗೆ ಹೇಗೆ ಸಂಬಂಧ ನಡೆಸ್ಕೊಂಡು ಹೋಗ್ತಾ ಇದ್ದೀರಾ? ಮತ್ತು ರಾಜಕೀಯಕ್ಕೆ ಬಂದ ಮೇಲೆ ನಿಮ್ಮ ಮತ್ತು ಜನರ ನಡುವಿನ ಸಂಬಂಧ ಹೇಗಿದೆ? ಅದೇ ಮೊದಲಿನ ಥರ ಆಗಿದೆ. ಅಂದರೆ ಎಲ್ಲರೊಟ್ಟಿಗೆ ನಾವು ಕಷ್ಟ ಇದ್ದಾಗ ಹೋಗ್ತೇವೆ. ಅಲ್ಲಿ ನಮ್ಮಿಂದ ಸಹಾಯ ಮಾಡಲಿಕ್ಕೆ ಆಗದಿದ್ರು ಜನರ ವಿಶ್ವಾಸ ನಮಗಿದೆ. ಹಾಗೆ ನಾವು ಅವರೊಟ್ಟಿಗೂ ಕೂಡ ಹೋಗ್ತೇವೆ, ನಡ್ಕೊಂಡು ಹೋಗ್ತಾ ಇದ್ದೀವಿ. ಓಕೆ ಸರ್, ಇವಾಗ ನೆಕ್ಸ್ಟು ಜಿಲ್ಲಾ ಪಂಚಾಯತಿ ಮತ್ತು ತಾಲೂಕು ಪಂಚಾಯತಿ ಎಲೆಕ್ಷನ್ ಬರ್ತಾ ಇದೆ. ಅದರಲ್ಲಿ ಚಾನ್ಸ್ ಸಿಕ್ಕಿದ್ರೆ ಇನ್ನೂ ನಮಗೆ ಸಾಧ್ಯವೇ ಇಲ್ಲಲ್ಲ. ಯಾಕೆ ಸರ್? ಅದೇ ಇನ್ನು ಮುಂದೆ ಹೋಗ್ತಾ ಇರುವಾಗ ಹಣದ್ದು ಸಮಸ್ಯೆ ಬರ್ತದೆ. ಅದನ್ನೆಲ್ಲ ಫೇಸ್ ಮಾಡ್ಕೊಂಡು ಹೋಗ್ಲಿಕ್ಕೆ ನಮಗೂ ಕಷ್ಟ ಆಗ್ತದೆ. ಓಕೆ ಸರ್, ನಿಮ್ಮ ಈ ರಾಜಕೀಯ ಜೀವನ ಹೀಗೆ ಮುಂದುವರಿಲಿ. ನಿಮ್ಮಿಂದ ಈ ಗ್ರಾಮದ ಜನತೆಗೆ ಒಂದು ಉಜ್ವಲವಾದ ಭವಿಷ್ಯ ಸಿಗಲಿ. ಹಾಗೂ ನಿಮ್ಮ ಕೆಲಸದ ವೇಳೆಯಲ್ಲೂ ಕೂಡ ಬಿಡುವು ಮಾಡಿಕೊಂಡು ನಮ್ಮ ಜೊತೆ ನಿಮ್ಮ ಮನದಾಳದ ಮಾತನ್ನು ಹಂಚಿಕೊಳ್ಳೋದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಸರ್.